ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೂಡ ಕೀರ್ತನೆಗಳು 47:6 ಕೀರ್ತನೆಗಳು 47:6 ದೇವರನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ, ನಮ್ಮ ಅರಸನನ್ನು ಕೀರ್ತಿಸಿರಿ. ದೇವರನ್ನು ಮಾತ್ರ ನಾವು ಕೀರ್ತಿಸಬೇಕು. ದೇವರಿಗೆ ಮಾತ್ರ ನಾವು ಬೆಲೆ ಕೊಡಬೇಕು. ದೇವರಿಗೆ ಕೊಡುವಂಥ ಬೆಲೆಯನ್ನು ಅವರು ಎಂಥ ದೇವ ಮಾನವರಾದರೂ ಯಾರೇ ಆದರೂ ಅವರಿಗೆ ನಾವು ಕೊಡಬಾರದು. ಆದರೆ ಅವರ ಮೇಲೆ ಒಂದು ಪ್ರೀತಿ ಇರುವುದು, ನಮಸ್ಕಾರ, ಧನ್ಯವಾದ, ಕೃತಜ್ಞತೆಯನ್ನು ದೇವರವರ ಮೂಲಕ ಮಾಡಿದಂಥದ್ದು ಉಪಕಾರಗಳಿಗೆ ಹೇಳಬೇಕು. ಆದರೆ ದೇವರೇ ಮನುಷ್ಯನೇ ಯಾವಾಗಲೂ ಮನುಷ್ಯರು ದೇವರಾಗಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರನ್ನು ಸಂಕೀರ್ತಿಸಿರಿ. ಯಾವಾಗಲೂ ದೇವರನ್ನು ನಾವು ಹಾಡುತ್ತಾ ಚಪ್ಪಾಳೆ ತಟ್ಟುತ್ತಾ ಕೀರ್ತಿಸಬೇಕು. ಅಥವಾ ತಂತಿ ವಾದ್ಯಗಳಿಂದ, ಇವತ್ತು ಗಿಟಾರ್ಗಳಿಂದಲೂ ಕೂಡ ದೇವರನ್ನು ನಾವು ಕೊಂಡಾಡಬೇಕು. ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಮಾತ್ರ ಹೊರತು ಇನ್ನು ಯಾವುದೇ ದೇವತೆಗಳನ್ನು, ಮನುಷ್ಯರನ್ನು ಅನೇಕರು ಇವತ್ತು ಏನು ಮಾಡಿದ್ದಾರೆ, ಯಾರಾದರೂ ಒಬ್ಬ ಸ್ವಲ್ಪ ಚೆನ್ನಾಗಿ ಮಾತಾಡಿದರೆ ಸಾಕು, ಬೋಧನೆ ಮಾಡಿದರೆ ಸಾಕು, ದಾನ ಧರ್ಮ ಮಾಡಿದರೆ ಸಾಕು, ಅವರನ್ನು ದೇವರ ರೀತಿಯಲ್ಲಿ ಕಾಣ್ತಾರೆ. ಇವತ್ತು ಸಿನಿಮಾದಲ್ಲಿ ಕುಣಿದವರು ಕೂಡ ಅವರನ್ನು ಕೂಡ ದೇವರ ನಾಮದಲ್ಲಿ ಇವತ್ತು ಅವರನ್ನು ದೇವರ ರೂಪದಲ್ಲಿ ಕಾಣ್ತಾ ಇದ್ದಾರೆ. ನಾನಾ ರೀತಿಯಲ್ಲಿ ಇವತ್ತು ಅದನ್ನು ನಾವು ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಖಂಡಿತವಾಗಿ ಯಾರಾದರೂ ಒಳ್ಳೆಯ ಕಾರ್ಯ ಮಾಡಿದ್ದಾದರೆ ದೇವರ ಸಹಾಯ ಇಲ್ಲದೆ ಯಾರು ಒಳ್ಳೆಯ ಕಾರ್ಯ ಮಾಡಲು ಸಾಧ್ಯವಿಲ್ಲ. ಅವರನ್ನು ಆರಿಸಿಕೊಂಡು ಅವರ ಮುಖಾಂತರ ದೇವರು ಕಾರ್ಯವನ್ನು ಮಾಡುವಂಥದ್ದು. ಆಗ ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಅವರನ್ನು ದೇವರ ಸ್ಥಾನದಲ್ಲಿ ನಾವು ಕಾಣಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಇವತ್ತು ಅನೇಕರು ಮನುಷ್ಯರಿಗಾಗಿ, ಇದೊಂದು ಮನುಷ್ಯರು ಸತ್ತರೆ ಅವರ ಪಟವನ್ನು ಇಟ್ಟುಕೊಂಡು, ಅವರು ಒಳ್ಳೆಯ ಕಾರ್ಯವನ್ನು ಮಾಡಿ ಸತ್ತರೆ ಅವರ ಪಟವನ್ನು ಇಟ್ಟುಕೊಂಡು ಅವರಿಗೆ ಹೂಮಾಲೆ ಹಾಕುವುದು, ಅವರಿಗೆ ಊದುಗಡ್ಡಿ ಉಸೋದು, ಅವರಿಗೆ ಕೈ ಮುಗಿಯೋದು, ಅವರ ಸಮಾಧಿಗೆ ಅಡ್ಡ ಬೀಳುವುದು ಖಂಡಿತವಾಗಲೂ ತಪ್ಪು. ಎಲ್ಲರೂ ನ್ಯಾಯ ತೀರ್ಪಿಗೆ ಒಳಗಾಗುವರೇ, ಅವರು ಮನುಷ್ಯರೇ. ದೇವರು ದರ್ಶನ ಕೊಟ್ಟವರು ಈ ರೀತಿ ಮಾಡಿದರೆ ದೇವರಿಗೆ ಬಹಳ ಬೇಸರ, ದೇವರ ಕೋಪಕ್ಕೆ ಗುರಿಯಾಗಬೇಕಾಗ್ತದೆ. ಆದ್ದರಿಂದ ದೇವರನ್ನು ನಾವು ಪ್ರಥಮ ಸ್ಥಾನ ದೇವರಿಗೆ ಕೊಡಬೇಕು. ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಷ್ಟೇ. ಮತ್ತು ನಮಗೂ ಕೂಡ ದೇವರು ಯಾರ ಕೈಲಿ ಆದರೂ ಒಂದು ಉಪಕಾರವನ್ನು ಮಾಡಿಸಿದರೆ ಅವರಿಗೊಂದು ಮೊದಲು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಇವರಿಗೊಂದು ಕೃತಜ್ಞತೆ, ಧನ್ಯವಾದಗಳನ್ನ ಕೂಡ ನಾವು ಒಂದು ನಮಸ್ಕಾರಗಳನ್ನು ಕೂಡ ನಾವು ತಿಳಿಸಬೇಕಾಗಿದೆ. ಪ್ರತಿಯೊಂದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಅಂದರೆ ಉಪಕಾರ ಸ್ಮರಣೆ. ಮೊದಲು ದೇವರಿಗೆ ಸ್ತೋತ್ರ ಹೊರತು ಮನುಷ್ಯರನ್ನು ಖಂಡಿತವಾಗಿ ದೇವರ ಸ್ಥಾನದಲ್ಲಿ ಕಾಣಬಾರದು. ಅವರು ಯಾವುದೇ ರಾಜಕೀಯರಾಗಿರಲಿ, ಯಾವುದೇ ಸಿನಿಮಾದಲ್ಲಿ ಕುಣಿಯವರಾಗಲಿ, ಯಾವುದರಲ್ಲೇ ಆಗಲಿ, ಯಾವ ದೇವಮಾನವರಾಗಲಿ, ಯಾವ ಋಷಿಯಾಗಲಿ, ಏನೇ ಇರಲಿ, ದೇವರ ಸ್ಥಾನದಲ್ಲಿ ಕಾಣಬಾರದು. ದೇವರೇ, ಮನುಷ್ಯನೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7ನೇ ವಚನ 47:7 ದೇವರು ಭೂಲೋಕದಲ್ಲೆಲ್ಲ ರಾಜನು, ಆತನನ್ನು ಜ್ಞಾನಯುಕ್ತರಾಗಿ ಕೀರ್ತಿಸಿರಿ. ಅದು ಈಗ ನಾವು ಸ್ವಲ್ಪ ಹಿಂದೆ ಕೂಡ ನೋಡ್ಕೊಂಡಿದ್ದೇವೆ. ದೇವರು ಭೂಲೋಕದಲ್ಲೆಲ್ಲ ರಾಜನು. ನಾವು ಆಗಲೇ ಹೇಳಿದಾಗ ಯಾವ ರಾಷ್ಟ್ರದ ರಾಜರು ಕೂಡ ಏನು ಮಾಡಲು ಸಾಧ್ಯ ಇಲ್ಲ. ಅವರನ್ನು ಕೂಡ ಒಂದು ರಾಜ ಕೊಲ್ತಾನೆ, ಒಂದು ಅಧ್ಯಕ್ಷನ ಇನ್ನೊಂದು ಅಧ್ಯಕ್ಷ ಕೊಂದೇ ಕೊಲ್ತಾನೆ, ಬಾಂಬ್ ಹಾಕ್ತಾರೆ, ಯುದ್ಧ ನಡೀತದೆ, ಬಿಟ್ಟು ಓಡ್ತಾರೆ. ಅವರನ್ನು ಕೂಡ ಹಿಡ್ಕೊಂಡು ಹೋಗಿ ಜೈಲಲ್ಲಿ ಇಡ್ತಾರೆ, ಏನೇನೋ ಮಾಡಿಬಿಡ್ತಾರೆ. ಇದೆಲ್ಲ ನಮ್ಮೆಲ್ಲ ತಿಳಿದಿರುವಂಥ ವಿಷಯಗಳೇ. ಆದರೆ ನಿಜವಾದ ರಾಜ್ಯ ಸರ್ವ ಸೃಷ್ಟಿಕರ್ತನು, ಇಡೀ ಭೂಲೋಕಕ್ಕೆ ರಾಜ, ಪಾತಾಳದಿಂದ ಪರಲೋಕಕ್ಕೆ ವರೆಗೂ ರಾಜ್ಯನೇ.
ಸ್ವಲ್ಪ ನ್ಯಾಯ ಅಂತಿಮ ದಿವಸಗಳಲ್ಲಿ ಆಕಾಶ ಸೂರ್ಯ ಚಂದ್ರಗಳನ್ನು ಸುಟ್ಟು ಹಾಕುವನು ದೇವರೇ ಆಗಿದ್ದಾನೆ. ಸರ್ವವನ್ನು ಉಂಟು ಮಾಡಿ ಸರ್ವವನ್ನು ನಾಶ ಮಾಡಿ ಮೊದಲಿದ್ದಾಗೆ ಪಾತಾಳದಿಂದ ಪರಲೋಕದವರೆಗೆ ಮತ್ತೊಂದು ಸಲ ಎಲ್ಲವನ್ನು ನೀರಿನಲ್ಲಿ ಮುಳುಗಿಸುವವರು ದೇವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಭೂಲೋಕಕ್ಕೆಲ್ಲ ರಾಜ್ಯ ಇವತ್ತು ಕೂಡ ಭೂಲೋಕಕ್ಕೆ ಒಂದೊಂದು ಕಡೆ ಬರುವ ಶಿಕ್ಷೆಯನ್ನು ಇದನ್ನು ಬಹಳ ಸಲ ನಾವು ಆಗಾಗ ತಿಳ್ಕೊಳ್ತಲೇ ಇದ್ದೇವೆ. ಯಾವ ರಾಜ್ಯಗಳಿಗೆ, ಯಾವ ಅರಸರುಗಳಿಗೆ, ಯಾವ ಮಿಲಿಟರಿಯವರಿಗೆ, ಯಾವ ಇಂಜಿನಿಯರ್ಗಳಿಗೆ, ಯಾವ ವಿಜ್ಞಾನಿಗಳಿಗೆ ತಡೀಲಿಕ್ಕೆ ಸಾಧ್ಯವಾಗ್ತದ? ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಕಾರಣ ದೇವರ ಕೋಪ. ಆಗ ಇಡೀ ಭೂಲೋಕಕ್ಕೆ, ಇಡೀ ಪಾತಾಳದಿಂದ ಪರಲೋಕದವರೆಗೆ ರಾಜಾದಿರಾಜ ಯಾರಾಗಿದ್ದಾನೆ? ಸರ್ವ ಸೃಷ್ಟಿಕರ್ತನಾದ ದೇವರ ಪರಮಾತ್ಮ ಭಗವಂತನಾಗಿದ್ದಾನೆ. ಆ ಯೇಸು ಕ್ರಿಸ್ತನಾಗಿದ್ದಾನೆ, ಯೆಹೋವನಾಗಿದ್ದಾನೆ, ಅಲ್ಲಾಹ್ ಅಕ್ಬರನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆತನನ್ನು ಜ್ಞಾನಯುಕ್ತರಾಗಿ ಕೀರ್ತಿಸಿರಿ. ನೋಡಿ, ನಾವು ಜ್ಞಾನವಂತರಾಗಿ ಕೀರ್ತಿಸಬೇಕು. ಆತನ ಹೆಸರನ್ನು ಮಾಡಿದ ಉಪಕಾರನ ನೆನೆಸಿಕೊಂಡು ಆತನಿಗೆ ಮಾತ್ರ ಗೌರವವನ್ನು ಸಲ್ಲಿಸಬೇಕಲ್ಲದೆ ಇವತ್ತು ಆ ದೇವರು, ಈ ದೇವರು, ಆ ಅಮ್ಮ, ಈ ಅಮ್ಮ, ಅಲ್ಲಿ ಇಲ್ಲಿ ಅಂತ ಹೇಳಿಕೊಂಡು ಖಂಡಿತವಾಗಿದೆಲ್ಲ ದೇವರುಗಳು ಎಲ್ಲವೂ ಅವನೇ. ಕೆಲವರು ಹೇಳ್ತಾನೆ ಎಲ್ಲವನ್ನ ಒಂದೊಂದು ಅವತಾರಗಳು ಎಲ್ಲವೂ ಅವನೇ ಅಪ್ಪ, ಎಲ್ಲವೂ ಅವನೇ. ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇವತ್ತು ಕಳಕು ನೀರು ಬೇರೆ, ಕಳಕು ನೀರನ್ನು ಒಳ್ಳೆ ನೀರನ್ನು ಮಿಕ್ಸ್ ಮಾಡಲಿಕ್ಕೆ ಆಗ್ತದ? ಕಳಕು ನೀರೇ, ತಿಳಿ ನೀರೇ, ಹಾಲು ಹಾಲೇ, ಜೇನು ಜೇನೇ, ನೀರು ನೀರೇ ಆಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಇದನ್ನೆಲ್ಲವನ್ನು ಒಂದೇ ರೀತಿಯಲ್ಲಿ ಕಾಣಕ್ಕೆ ಹೋಗಬಾರ್ದು. ಜ್ಞಾನಯುಕ್ತರಾಗಿ ಸರ್ವ ಸೃಷ್ಟಿಕರ್ತನ ದೇವರು ಯಾವ ಗ್ರಂಥದಲ್ಲಿ ಯಾವ ಯಾವ ಹೆಸರುಗಳಿವೆ ಅಂತ ತಿಳ್ಕೊಂಡು ಆ ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಮಾತ್ರ ನಾವು ಜ್ಞಾನಯುಕ್ತರಾಗಿ ನಾವು ಏನು ಮಾಡಬೇಕಾಗಿದೆ? ಕೀರ್ತಿಸಬೇಕು. ಎಲ್ಲ ಗ್ರಹಗಳು ಅದು ಇದು ಅಂತ ಅವೆಲ್ಲ ದೇವರುಗಳು ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 47:8 ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ, ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ. ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಸರ್ವವನ್ನು ಸೃಷ್ಟಿ ಮಾಡಿದ್ರು, ಹಾಗೆ ನಾಶವು ಕೂಡ ಮಾಡುವವರಾಗಿದ್ದಾರೆ. ಯಾವಾಗ ಎಲ್ಲೆಲ್ಲಿ ಶಿಕ್ಷೆಯನ್ನು ಕೊಡಬೇಕೋ, ತಕ್ಕಾದ ಬುದ್ಧಿ, ದೇವರ ಕೋಪ ಎಲ್ಲೆಲ್ಲಿ ಯಾವ ಶಿಕ್ಷೆಗೆ ಬರಬೇಕೋ, ಯಾವ ತಾಲೂಕಿಗೆ ಬರಬೇಕೋ, ಯಾವ ಜಿಲ್ಲೆಗೆ ಬರಬೇಕೋ, ಯಾವ ರಾಜ್ಯಕ್ಕೆ ಬರಬೇಕೋ, ಯಾವ ರಾಷ್ಟ್ರಕ್ಕೆ ಬರಬೇಕೋ, ಅಥವಾ ಯಾವ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿಗೆ ಬರಬೇಕು ಅದರ ಶಿಕ್ಷೆಯನ್ನು ಇವತ್ತು ಕೂಡ ಕೊಡ್ತಾ ಇದ್ದಾನೆ. ದೇವರು ಕೋಪದಲ್ಲಿ ಮುಂದೆ ಕೂಡ ಕೊಡೋನಾಗಿದ್ದಾನೆ. ಸರ್ವವನ್ನು ಸೃಷ್ಟಿ ಮಾಡಿದ್ದಾನೆ, ಸರ್ವವನ್ನು ನಾಶ ಮಾಡಲು ಕೂಡ ಆಗಿದ್ದಾನೆ. ಆಗ ಸರ್ವ ಸೃಷ್ಟಿಕರ್ತನು, ಸೇನಾಧೀಶನು, ಪರಾಕ್ರಮಶಾಲಿಯೂ ಆದನು ದೇವರೇ ಆಗಿದ್ದಾನೆ, ರಾಜಾದಿರಾಜ. ಆಗಂತ ದೇವರು ನಮಗೆ ಸಹಾಯ ಮಾಡಿ ದೇವರು ಸೃಷ್ಟಿ ಮಾಡಿದಂಥ ಹುಲ್ಲು ಕಡ್ಡಿಗೂ ಕಡೆಯಾದಂಥ ಮನುಷ್ಯನಾದ ನಾವು ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವಂಥವ್ರು ಒಂದು ವೇಳೆ ದೇವರ ಪ್ರೀತಿಯಾದರೆ ಪರಿಶುದ್ಧರಾಗಿ ಸತ್ತು ಭೂಲೋಕದಲ್ಲಿ ಕೂಡ ಶವ ಕೊಳೆಯದ ಹಾಗೆ ಮಾಡುವವರು ದೇವರೇ ಆಗಿದ್ದಾರೆ. ಅಂಥವರೇ ಪುನರುತ್ಥಾನಗೊಳ್ಳುವಂಥದ್ದು. ಇದೆಲ್ಲವೂ ದೇವರ ಚಿತ್ತ. ಆದರೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರ ಉಪಕಾರ ಮಾಡಿ ನಡೆಸ್ತಾ ಇರುವಾಗ ಖಂಡಿತವಾಗಿ ಅಂಥ ದೇವರನ್ನು ನಾವು ಕೀರ್ತಿಸಬೇಕಾಗಿದೆ. ಅವರು ಏನು ಮಾಡಿದ್ದಾನೆ? ದೇವರು ತನ್ನ ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ. ಸರ್ವ ದೇವರೇ ಭೂಲೋಕಕ್ಕೆ ಪಾತಾಳದಿಂದ ಪರಲೋಕದವರೆಗೆ ರಾಜ್ಯರಾಗಿದ್ದಾರೆ. ಆದರೆ ಅವರಿಗೆ ನಾವು ಘನ ಮಾನ ಗೌರವವನ್ನು ಸಲ್ಲಿಸಬೇಕು. ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ. ಇಲ್ಲಿ ಪರಿಶುದ್ಧ ಸಿಂಹಾಸನ ಪರಲೋಕ. ಇದು ಪರಲೋಕ ಎಲ್ಲಿಂದ ಕೂಡ ನಾವು ತಿಳ್ಕೊಂಡಿದ್ದೇವೆ. ಆಕಾಶದ ಮೇಲೆ ಈಗಲೂ ನೀರಿದೆ, ಅಲ್ಲಿ ಆಗಿದೆ ಪರಿಶುದ್ಧ ಸಿಂಹಾಸನ. ಅಲ್ಲಿ ಯಾವುದೇ ಒಂದು ಸಾಸಿವೆ ಕಾಳಿನಷ್ಟು ಹೋಗಲಿ ಸೂಜಿಯ ಮೊನೆಯಷ್ಟು ಕೂಡ ಒಂದು ಅವಶುದ್ಧತೆ ಅಲ್ಲಿ ಇಲ್ಲ. ಪರಿಶುದ್ಧ ನೀರು ನೀರು ನೀರು. ಅಲ್ಲಿ ಆ ನೀರಿನ ಮೇಲೆ ದೇವರು ಸಿಂಹಾಸನ ರೂಢನಾಗಿದ್ದಾನೆ. ಇದನ್ನು ನಮ್ಮ ಸಂಸ್ಕೃತಿಯಲ್ಲಿ ನೋಡುವಾಗ ಮಹಾವಿಷ್ಣು ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿದ್ದಾನೆ ಎಂಬುದಾಗಿ ನಾವು ನಮ್ಮ ಸಂಸ್ಕೃತಿಗಳಲ್ಲಿ, ವೇದಗಳಲ್ಲಿ ಇದನ್ನು ಓದುತ್ತೇವೆ. ವಿಷ್ಣು ಪುರಾಣದಲ್ಲಿ ಕೂಡ ಹಾಗೆ ಬೈಬಲಲ್ಲಿ ಕೂಡ ಇದನ್ನೇ ನಾವು ಕಾಣ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿ ಕೂತಿದ್ದಾನೆ. ಅದುವಲ್ಲಿ ಗುಡುಗು ಸಿಡಿಲು ಬರುವಂಥದ್ದು. ಆಕಾಶದಿಂದ ಕೆಳಗಡೆ ಆತನ ಪಾದದ ಕೆಳಗಡೆ ಸೂರ್ಯ ಚಂದ್ರ ನಕ್ಷತ್ರ ಆಕಾಶವನ್ನು ಇಟ್ಟಿದ್ದಾನೆ. ಅಲ್ಲಿ ಕೂತುಕೊಂಡು ಇಡೀ ಭೂಲೋಕವನ್ನು ವೀಕ್ಷಿಸ್ತಾನೆ. ಪ್ರತಿಯೊಬ್ಬರ ಹೃದಯವನ್ನು ಕೂಡ ವೀಕ್ಷಿಸುವವರು, ಅವರ ದೂತಗಳ ಮೂಲಕ ಒಂದೊಂದು ಕಡೆ ಶಿಕ್ಷೆಯನ್ನು ಕೊಡುವವರು ಅದುವೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 9ನೇ ವಚನ.
ಜನಾಂಗಗಳಲ್ಲಿ ಶ್ರೇಷ್ಠರಾದವರು ಅಬ್ರಹಾಮನ ದೇವರ ಪ್ರಜೆಯಾಗಿರುವುದಕ್ಕೆ ಕೂಡಿ ಬರುತ್ತಾರೆ. ಯಾಕೆಂದರೆ ಭೂಪಾಲಕರೆಲ್ಲ ದೇವರಿಗೆ ಅಧೀನರಾಗಿದ್ದಾರೆ, ಆತನೇ ಸರ್ವೋನ್ನತನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜನಾಂಗಗಳಲ್ಲಿ ಶ್ರೇಷ್ಠರಾದವರು ಅಬ್ರಹಾಮನ ದೇವರ ಪ್ರಜೆಯಾಗಿರುವುದಕ್ಕೆ ಕೂಡಿ ಬರುತ್ತಾರೆ. ಖಂಡಿತವಾಗಿ ಭೂಲೋಕದಲ್ಲಿ ಯಾರ್ಯಾರನ್ನು ಆರಿಸಿಕೊಳ್ಬೇಕು. ಉದಾಹರಣೆಗೆ ಅಬ್ರಹಾಮ ಅಂದರೆ ಏನು? ನೀತಿವಂತ ಅಂತ ಅದರ ಹೆಸರು. ಅಬ್ರಹಾಮ ಅಂದರೆ ಅದು ಇಬ್ರು ಭಾಷೆಯಲ್ಲಿ ಅಬ್ರಹಾಮ ಅಂತ ಹೇಳುವಂಥದ್ದು. ನಮ್ಮ ಕನ್ನಡದಲ್ಲಿ ನೀತಿವಂತ ಅಂತ ಹೇಳುವಂಥದ್ದು. ಅಬ್ರಹಾಮನನ್ನು ನೀತಿವಂತರನ್ನಾಗಿ ಮಾಡಿ ಅವನ ಸಂತಾನವನ್ನು ಇಸ್ರೇಲ್ ಸಂತಾನವನ್ನಾಗಿ ಮಾಡಿ ದೇವರು ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ದೇವರು ಏನು ಮಾಡ್ತಾರೆ? ಬೇಕಾದವರನ್ನು ಆರಿಸಿಕೊಂಡು ಹೇಗೆ ನಡೆಸಬೇಕೋ ಅವರವ್ರನ್ನ ನಡೆಸ್ತಾರೆ. ಯಾರನ್ನು ಪರಿಶುದ್ಧರನ್ನಾಗಿ ಮಾಡಬೇಕು ಅವರನ್ನೇ ಪರಿಶುದ್ಧರನ್ನಾಗಿ ಮಾಡುತ್ತಾರೆ. ಅವರು ಮಾತ್ರ ಸಭೆಯಾಗಿ ಕೂಡಿ ಬರಲು ಸಾಧ್ಯ. ಇವತ್ತು ಅನೇಕರು ಸಭೆ ಸೇರ್ತಾರೆ, ಆದರೆ ಈ ಭೂಲೋಕದ ವಿಷಯದಲ್ಲಿ ಆಸೆ ಪಟ್ಟುಕೊಂಡು ದೇವರ ಬಳಿಗೆ ಬರ್ತಾ ಇರೋರು ಕೂಡ ಬಹಳ ಮಂದಿ ಅದುವೇ. ಆದರೆ ನಿಜವಾಗಿ ದೇವರ ಸತ್ಯ ಮಾತನ್ನ ಕೇಳಿಕೊಂಡು ಯಾರು ಸಭೆ ಸೇರ್ತಾರೆ ಅವರೇ ಅಬ್ರಹಾಮನ ಸಂತತಿಯವರು, ಪ್ರಜೆಯವರು. ಅಂದರೆ ಇವತ್ತಿನ ಲೋಕದಲ್ಲಿ ಕೂಡ ಇದು ಕೂಡ ಆಗಲೇ ಹೇಳಿದ ಹಾಗೆ ಒಂದು ಬೆರಳ ಎಣಿಕೆಯಷ್ಟೇ ಮಂದಿ ಮಾತ್ರ ಸರಿಯಾಗಿ ದೇವರ ವಾಕ್ಯವನ್ನು ಕೇಳಿ ನಡೆಯುವರಾಗಿದ್ದಾರೆ. ಅವರು ಮಾತ್ರ ದೇವರ ಅಬ್ರಹಾಮನ ಜನಾಂಗಗಳಿಗೆ ಶ್ರೇಷ್ಠರಾದವರು ಅಬ್ರಹಾಮನ ದೇವರ ಪ್ರಜೆಯಾಗಿರುವುದಕ್ಕೆ ಕೂಡಿ ಬರುತ್ತಾರೆ. ಹಾಗೆ ಅಬ್ರಹಾಮನಿಗೆ ದೇವರಾದಾಗೆ ನಮಗೆ ಕೂಡ ದೇವರು ಒಬ್ಬರೇ. ಕೆಲವರನ್ನು ಮಾತ್ರ ಆರಿಸಿಕೊಂಡು ಸತ್ಯ ಸುವಾರ್ತೆಯನ್ನು ಮಾತಾಡ್ತಾರೆ, ತಿಳಿಸ್ತಾರೆ. ಕೇಳಕ್ಕೆ ಸಾಧ್ಯ, ಇಲ್ಲದೆ ಕೇಳಕ್ಕೆ ಸಾಧ್ಯ ಇಲ್ಲ, ನಡೆಯಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಭೂಪಾಲಕರೆಲ್ಲ ದೇವರಿಗೆ ಅಧೀನರಾಗಿದ್ದರೆ ಭೂಪಾಲಕರೆಲ್ಲರೂ ಭೂಮಿಯಲ್ಲಿ ದೇವರ ಮಾತನ್ನು ಕೇಳಿಕೊಂಡು ದೇವರ ಮಾತಿಗೆ ವಿಧೇಯರಾಗಿ ಯಾರ್ಯಾರು ಜೀವಿಸ್ತಾರೋ ಅಂಥವರು, ದೇವರ ಆಶೀರ್ವಾದ ಯಾರಲ್ಲಿದೆಯೋ, ದೇವರ ಕರುಣೆ ಪ್ರೀತಿ ಯಾರಲ್ಲಿದೆಯೋ, ದೇವರು ಯಾರನ್ನು ನಾನಾ ರೀತಿಯಲ್ಲಿ ಆರಿಸಿಕೊಂಡಿದ್ದಾರೋ ಅವರು ಮಾತ್ರ ದೇವರಿಗೆ ಅಧೀನರಾಗ್ತಾರೆ. ಹೊರತು ಬಾಕಿ ಎಷ್ಟೇ ಸ್ವಾರ್ಥ ಸಾರೋಣ, ಎಷ್ಟೇ ಉಪಕಾರ ಮಾಡಿದ್ರು, ಎಷ್ಟೇ ಬುದ್ಧಿವಾದ ಹೇಳಿದ್ರು, ಎಷ್ಟೇ ವಾಕ್ಯ ಹೇಳಿದ್ರು ಅವರು ಮಾತು ಕೇಳೋರು ಅಲ್ಲವೇ ಅಲ್ಲ. ಕೆಲವರು ಅರ್ಧ ದೇವರ ಮಾತನ್ನು ಕೇಳ್ತಾರೆ, ಅರ್ಧ ಪ್ರಾಪಂಚಿಕದಲ್ಲಿ ಇರ್ತಾರೆ, ಅರ್ಧ ದೇವರ ಹತ್ರ ಇರ್ತಾರೆ, ಅರ್ಧ ಸೈತಾನನ ಹತ್ರ ಇರ್ತಾರೆ. ನಾನಾ ರೀತಿಯಲ್ಲಿ ನಾಟಕ ಜೀವನವನ್ನು ಮಾಡ್ತಾರೆ. ಇವರು ಖಂಡಿತವಾಗಿ ಅಧೀನರಾಗುವುದಿಲ್ಲ. ಅವರು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾಗದು ಎಂಬುದಾಗಿ ಯೇಸು ಕೂಡ ಹೇಳ್ತಾರೆ. ಇಂಥವರು ಖಂಡಿತವಾಗಲೂ ಅಲ್ಲವೇ ಅಲ್ಲ. ಸಂಪೂರ್ಣವಾಗಿ ದೇವರ ದರ್ಶನವಾದ ಮೇಲೆ ಸಂಪೂರ್ಣ 100ಕ್ಕೆ 100ರಷ್ಟು ದೇವರು ಯಾರನ್ನು ಹಿಂಬಾಲಿಸ್ತಾರೋ ಅಥವಾ ಒಂದು ವೇಳೆ ತಪ್ಪು ಒಂದರು ಪಶ್ಚಾತ್ತಾಪ ಪಟ್ಟುಕೊಂಡು ಯಾರು ದೇವರನ್ನು ಹಿಂಬಾಲಿಸ್ತಾರೋ ಇವರೇ ಅಬ್ರಹಾಮನ ಪ್ರಜೆಯಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇವರೇ ದೇವರಿಗೆ ಅಧೀನರಾಗಿದ್ದಾರೆ ಅಂತ ನಾವಿದನ್ನು ತಿಳಿದುಕೊಳ್ಳಬೇಕು. ಆತನೇ ಸರ್ವೋನ್ನತನು. ಯಾರು? ಸರ್ವ ಸೃಷ್ಟಿಕರ್ತನಾದ ದೇವರೇ ಸರ್ವೋನ್ನತನು ಅಲ್ಲದೆ ಸರ್ವದಲ್ಲಿ ಉತ್ತಮನು, ಅಂದರೆ ಪರಲೋಕದಲ್ಲಿ ಕೂಡ ಉತ್ತಮನಲ್ಲದೆ ಇನ್ನು ಯಾರಾಗಲೂ ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅದು ದೇವರಿಂದಲೇ ಆಯ್ಕೆಯಾಗಿರಬೇಕು, ದೇವರೇ ಪರಿಶುದ್ಧಗೊಳಿಸಬೇಕು, ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸುವಂತೆ ದೇವರಿಂದಲೇ ಸಾಧ್ಯ. ದೇವರ ಪ್ರೀತಿ ಸಹಾಯ ಇಲ್ಲದೆ ಯಾರೂ ದೇವರ ಬಳಿಗೆ ಬರಲು ಸಾಧ್ಯವೇ ಇಲ್ಲ. ಈಗ ನೋಡಿ, ಅಬ್ರಹಾಮನ ದೇವರು ಅಬ್ರಹಾಮನ ಮಗ ಇಸಾಕನ ಮಗ ಯಾಕೋಬನ 12 ಮಂದಿ ಅವರೇ ಇಸ್ರೇಲ್ ಸಂತಾನ, ಅಂದರೆ ದೇವರಿಂದ ಆರಿಸಲ್ಪಟ್ಟವರು. ಐಗುಪ್ತ ದೇಶದಲ್ಲಿ 430 ವರ್ಷ ಅವರು ಜೀತದ ಆಳುಗಳಾಗಿದ್ದಾಗ ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬಂದು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ 20 ವರ್ಷದ ಮೇಲ್ಪಟ್ಟು 6 ಲಕ್ಷ ಜನರನ್ನು, ಗಂಡಸರನ್ನು ಮಾತ್ರ ಬಿಡುಗಡೆ ಮಾಡಿಕೊಂಡು ಬಂದರು. ಅದರಲ್ಲಿ ಏನು ಮಾಡಿದರು? ಅವರು ಬಹಳ ಅದ್ಭುತ ಕಾರ್ಯಗಳನ್ನ ನೋಡಿದ್ರು, ಸಹಾಯ ಮಾಡಿದ್ರು. ಮೋಶೆ ಮೂಲಕ, ಅರೋನ ಮೂಲಕ ಬಹಳ ಶಾಂತಿ ಸಮಾಧಾನವನ್ನು ತಿಳಿಸಿದರು. ಆದರೂ ಮಾತು ಕೇಳಿದ್ರ 40 ವರ್ಷ ದೇವರ ಅದ್ಭುತ ಕಾರ್ಯಗಳನ್ನು ಅವರು ನೋಡ್ತಾ ಬಂದರು, ಕೇಳ್ತಾ ಬಂದರು. ಆದರೂ ಕಡೆಗೆ ಅಂತ ಕೆಂಪು ಸಮುದ್ರದ ನೀರನ್ನು ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ಅವರನ್ನು ದಾಟಿಸಿಕೊಂಡು ಬಂದರು. ಆದರೂ ಕಡೆಗೆ ಏನಾದರೂ ಅವರು ಮೋಶೆ ಮೇಲೆ ಭರವಸೆ ಇಟ್ಟರು, ದೇವರ ಮೇಲೆ ಭರವಸೆ ಇಡಲಿಲ್ಲ. ಅದರಲ್ಲಿ ನಾನಾ ರೀತಿಯಲ್ಲಿ ಮತ್ತೆ ದೇವರಿಗೆ ವಿರುದ್ಧವಾಗಿ ಐಗುಪ್ತ ದೇಶದಲ್ಲಿ ಏನೇನು ಮಾಡ್ತಾ ಇದ್ರೋ ದೇವರನ್ನು ಅರಿಯದ ಕಾಲದಲ್ಲಿ ಅದೇ ರೀತಿ ಮಾಡಲು ಪ್ರಾರಂಭ ಮಾಡಿದ್ರು. ತಿಳಿಸಿದರು. ಗರ್ವ ಅಹಂಕಾರ ಬಿಡಲಿಲ್ಲ.
6 ಲಕ್ಷದಲ್ಲಿ 2 ಮಾತ್ರ ಯೆಹೋಶುವ ಕಾಲೇಬ ಮಾತ್ರ ಕಾನಾನ್ ದೇಶವನ್ನು ಸೇರಿದ್ರು. 5,99,998 ಜನ ಹೊರಗೆ ಬಿದ್ದರು ದೇವರ ಶಿಕ್ಷೆಯಿಂದ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಕೂಡ ಅದುವೇ ಆಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ತಿಳಿದುಕೊಳ್ಳಲು ಬಹಳ ಜ್ಞಾನ ಬೇಕು. ಅದಕ್ಕೆ ಹೇಳಿದ್ದು ಆತನೇ ಸರ್ವೋನ್ನತನು. ಹಾಗೆ ಇವತ್ತು ಕ್ರೈಸ್ತರು ಅಂತ ಹೇಳಿದವರೆಲ್ಲ ಕ್ರೈಸ್ತರಲ್ಲ, ಹಿಂದೂಗಳು ಅಂತ ಹೇಳಿದರೆ ಎಲ್ಲ ಜನಗಳು ಅದೊಂದು ಹೊಳೆಯ ಹೆಸರು. ಆದರೆ ದೇವ ಜನರು ಅಂತ ಹೇಳಿದವರೆಲ್ಲರೂ ದೇವ ಜನರಲ್ಲ. ಬ್ರಾಹ್ಮಣರು ಅಂತ ಹೇಳಿದವರೆಲ್ಲ ಬ್ರಾಹ್ಮಣರಲ್ಲ. ಲಿಂಗಾಯತರು ಅಂತ ಹೇಳಿದವರೆಲ್ಲ ಲಿಂಗಾಯತರಲ್ಲ. ಮುಸ್ಲಿಮರು ಅಂತ ಹೇಳಿದವರೆಲ್ಲ ಮುಸ್ಲಿಮರು ಅಲ್ಲ. ಅದು ದೇವರಿಂದ ಆಯ್ಕೆಯಾಗಿದ್ದಾರೆ ಎಂಬುದನ್ನು ಕಂಡುಹಿಡಿಯುವ ಶಕ್ತಿ ಜ್ಞಾನ ಇದ್ದಾಗ ಮಾತ್ರ ಇಂಥವ್ರನ್ನ ಕಂಡುಹಿಡಿಬಹುದು. ಕೆಲವು ಜನರನ್ನು ಮಾತ್ರ ದೇವರು ಸರಿಯಾಗಿ ಆರಿಸಿಕೊಳ್ತಾರೆ. ಅಂಥವರಿಗೆ ಮಾತ್ರ ದೇವರಾಗಿದ್ದಾನೆ, ಅಂಥವರು ಮಾತ್ರ ದೇವರಿಗೆ ಪ್ರಜೆಯಾಗಿರುವರು ಎಂಬುದಾಗಿ ಬೈಬಲ್ ಹೊಸ ಒಡಂಬಡಿಕೆಯಲ್ಲಿ ದೇವರು ಕೂಡ ಅದನ್ನೇ ಹೇಳಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನು ಅದನ್ನೇ ಹೇಳಿದ್ದಾನೆ. ಇದು ನಾಳೆಗೆ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಯನ್ನು ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೂಡ ಹೆಚ್ಚಾಗಿ ತಿಳಿದುಕೊಳ್ಳಲು ಬೇಕಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ನಿಮ್ಮ ಜ್ಞಾನ ಪ್ರೀತಿ ಇಲ್ಲದೆ ಯಾರು ಏನು ಕೇಳಲು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಸ್ವಾಮಿ. ಅವರ ಮಕ್ಕಳಿಗೂ ಅವರು ಚೆನ್ನಾಗಿ ತಿಳಿಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಈ ವಾಕ್ಯಗಳಿಗೆ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ ರಕ್ಷಣೆ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ನಾನು ಕೂಡ ಪ್ರತಿ ದಿವಸ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ಯೌವನಸ್ಥರಾಗಿದ್ದರೆ ಅವರನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಿ